ರಫೇಲ್ ಅಂದ್ರೆ ಸಾಕು ಶತ್ರು ರಾಷ್ಟ್ರ ಇವತ್ತಿಗೂ ಬೆಚ್ಚಿ ಬೀಳುತ್ತೆ. ಅದೊಬ್ಬ ಸುಲ್ತಾನನ ಹೆಸರು ಕೇಳಿದ್ರೆ ಚೀನಾ ಪಾಕಿಸ್ತಾನದಂತಹ ಶತ್ರು ರಾಷ್ಟ್ರ ಕನಸಲ್ಲೂ ಕೂಡ ಬೆಚ್ಚಿ ಬೀಳುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಭಾವಶಾಲಿ ಆ ಸುಲ್ತಾನ. ಆತ ಶತ್ರು ರಾಷ್ಟ್ರವನ್ನು ಪ್ರಮುಖವಾಗಿ ತನ್ನ ಶತ್ರು ರಾಷ್ಟ್ರದ ಯಾವುದೇ ಅಡಗುತಾಣದಲ್ಲಿ ಬಚ್ಚಿಟ್ಟುಕೊಂಡು ಕೂಡ ನುಗ್ಗಿ ಹೊಡೆಯುವಂತಹ ತಾಕತ್ತು ಆತನಿಗಿದೆ. ಅಂತಹ ರಫೇಲ್ ಇವತ್ತು ನನ್ನ ಹಿಂಭಾಗದಲ್ಲಿದೆ, ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಇದು ಯಲಹಂಕದ ಏರ್ ಶೋ ನಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿರುವಂತಹ ರಫೇಲ್ ಯುದ್ಧ ವಿಮಾನ. ಯಾಕಂದ್ರೆ ಈ ಒಂದು ಯುದ್ಧ ವಿಮಾನ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ಬರೋಬ್ಬರಿ 7,000 ಕಿಲೋಮೀಟರ್ ಆಚೆ ಅಂದ್ರೆ ಫ್ರಾನ್ಸ್ ನಿಂದಂತಹ ಈ ಒಂದು ಯುದ್ಧ ವಿಮಾನ ಇದು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಯುದ್ಧ ವಿಮಾನಗಳಲ್ಲಿ ಒಂದು. ಇದೀಗ ಅದು ಭಾರತದ ವಾಯುಸೇನೆಯ ಒಂದು ಭಾಗವಾಗಿರುವುದರಿಂದ ಒಂದು ರೀತಿಯ ಆನೆ ಬಲ ಕೂಡ. ಈ ರಫೇಲ್ ನ ಸ್ಪೆಷಾಲಿಟಿಯನ್ನು ಯಾಕೆ ಇಷ್ಟೊಂದು ಭಯ ಶತ್ರು ರಾಷ್ಟ್ರ ಈ ರಫೇಲ್ ಕಂಡ್ರೆ ಯಾಕೆ ಇಷ್ಟು ಬೆಚ್ಚ ಬೀಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಂದ್ರೆ ಕಣ್ಣು ಕಾಣಿಸಿದಷ್ಟು ಅಂದ್ರೆ ಅನತಿ ದೂರದಿಂದಲೂ ಕೂಡ ದಾಳಿ ನಡೆಸಬಲ್ಲಂತಹ ವೈಶಿಷ್ಟ್ಯತೆ ಈ ಒಂದು ರಫೇಲ್ ಯುದ್ಧ ವಿಮಾನಕ್ಕಿದೆ. ಅಣ್ವಸ್ತ್ರ ಸಿಡಿತಲೆಯನ್ನು ಹೊತ್ತೈದು ಸೇರಿದಂತೆ ಹಲವು ರೀತಿಯ ವೈಮಾನಿಕ ದಾಳಿ ನಡೆಸುವಂತಹ ಶಕ್ತಿ ಸಾಮರ್ಥ್ಯ ಈ ಸುಲ್ತಾನನಿಗಿದೆ. ಅದರ ಜೊತೆಗೆ ಆಕಾಶ ಮಾರ್ಗದಲ್ಲಿ ಅಂದ್ರೆ ಆಗಸದಲ್ಲಿ ಶತ್ರುಗೆ ನರಕ ದರ್ಶನ ಮಾಡಿಸುವಂತಹ ಸಾಮರ್ಥ್ಯ ಕೂಡ ಈ ಒಂದು ರಫೇಲ್ಗಿದೆ. ಅದ್ರ ಜೊತೆಗೆ ರಾಡಾರ್ ವಾರ್ನಿಂಗ್ ರಿಸೀವರ್ ಅನ್ನು ಕೂಡ ಈ ಒಂದು ರಫೇಲ್ ಹೊಂದಿದೆ. 10 ಗಂಟೆಗಳ ಕಾಲ ಫ್ಲೈಟ್ ಡಾಟಾ ರೆಕಾರ್ಡಿಂಗ್ ಸಾಮರ್ಥ್ಯ ಕೂಡ ಈ ಒಂದು ಕಾವಲುಗಾರ ಜೊತೆಗೆ ಈ ಒಂದು ಬೇಟೆಗಾರನಿಗಿದೆ. ಅದರ ಜೊತೆಗೆ ನೀವು ಈಗ ಗಮನಿಸ್ತಾ ಇದ್ರೆ ರಫೇಲ್ ವಿಮಾನಗಳ ರೆಕ್ಕೆ ಏನಿದೆ ಗಮನಿಸ್ತಾ ಇದ್ರೆ ಅದರ ಅಂದ್ರೆ ರಫೇಲ್ ವಿಮಾನಗಳ ರೆಕ್ಕೆಗಳ ಉದ್ದ ಎಷ್ಟಿದೆ ನೋಡೋದಾದ್ರೆ 10.8 ಮೀಟರ್ ಇದೆ. ಇನ್ನು ವಿಂಗ್ ಅಂದ್ರೆ ರೆಕ್ಕೆಯ ಅಗಲ ಏರಿ ಎಷ್ಟಿದೆ 45.7 ಮೀಟರ್ ಇದೆ. ಇನ್ನು ರಫೇಲ್ ಯುದ್ಧ ವಿಮಾನ ಒಟ್ಟು 15.3 ಮೀಟರ್ ಇದೆ. ಅದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಎತ್ತರ 5.34 ಇದೆ. ಇನ್ನು ರಫೇಲ್ ಖಾಲಿ ತೂಕ ಅಂದಾಜು 10 ಟನ್ ಅಷ್ಟು ಕೂಡ ಇದು ತೂಕ ಹೊರಬಲ್ಲಂತಹ ಸಾಮರ್ಥ್ಯ ಕೂಡ ಇರುವಂತದ್ದು. 2 ಇಂಜಿನ್ ಇದೆ, 2 ಸೀಟ್ಗಳಷ್ಟು ಹೊಂದಿರುವಂತಹ ವಿಮಾನ ಗಂಟೆಗೆ ಗರಿಷ್ಠ 2,000 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ಮಾಡಬಲ್ಲದು. ಅದಕ್ಕೆ ನಾವು ಇದನ್ನು ಶರವೇಗದ ಶೂರ ಅಂದ್ರೆ ಶರವೇಗದಲ್ಲಿ ಹೋಗಿ ಶರವೇಗದಲ್ಲಿ ದಾಳಿ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಈತನಿಗೆ. ಇದೇ ಕಾರಣಕ್ಕೆ ಇದನ್ನು ಬೇಟೆಗಾರರನ್ನು ಬೇಟೆಯಾಡುವಂತಹ ಒಂದು ರಣ ಬೇಟೆಗಾರ ಅಂತ ಕರೀತಾರೆ. ಯಾಕಂದ್ರೆ ಇದು ಗಂಟೆಗೆ 2,000 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ನಡೆಸಬಲ್ಲದು. ಬರೋಬ್ಬರಿ 9 ಅಂದ್ರೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ 9,500 ಕೆಜಿ ತೂಕವನ್ನು ಹೊಂದಿರುವಂತಹ ಈ ಒಂದು ರಫೇಲ್ ಯುದ್ಧ ವಿಮಾನ ಬರೋಬ್ಬರಿ 9,500 ಕೆಜಿ ತೂಕದ ಶಸ್ತ್ರಾಸ್ತ್ರಗಳನ್ನು ಕೂಡ ಹೊತ್ತುಕೊಂಡು ಹೋಗುವಂತಹ ಸಾಮರ್ಥ್ಯ ಇರುವಂತದ್ದು. ಇದು ಯುದ್ಧದ ಟೈಮ್ ನಲ್ಲಿ ಪ್ರಮುಖವಾಗಿರುವಂತಹ, ಯಾಕಂದ್ರೆ ಯುದ್ಧದ ಟೈಮ್ ನಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಹೋಗೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೋಬ್ಬರಿ 9,500 ಕೆಜಿ ತೂಕದ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಕೂಡ ಇದೆ. ಅದರ ಜೊತೆಗೆ ಒಂದು ವಿಮಾನ ಇಳಿಯಲು 400 ಮೀಟರ್ ಬೇಕಾದ ಯಾವುದೇ ರನ್ವೇ ಕೂಡ ಬೇಕಾಗಿಲ್ಲ. ಅದು ಮತ್ತೊಂದು ಸ್ಪೆಷಾಲಿಟಿ. ಯಾಕಂದ್ರೆ ಹಲವು ರೀತಿಯ ಯುದ್ಧ ಶಸ್ತ್ರ ಹೊತ್ತೊಯ್ಯೋದು ಕೂಡ ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ರನ್ವೇ ಇದ್ರೂ ಕೂಡ 400 ಮೀಟರ್ ಉದ್ದದ ರನ್ವೇ ಇದಕ್ಕೆ ಅಗತ್ಯ ಇಲ್ಲ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ವೈರಿಗಳನ್ನು ಗುರುತಿಸಲು ರಫೇಲ್ ಈ ವಿಮಾನದಲ್ಲಿ ಸ್ಪೆಕ್ಟ್ರಮ್ ಸಿಸ್ಟಮ್ ಕೂಡ ಇರುವಂತದ್ದು. ಅಂದ್ರೆ ವೈರಿ ಯಾವ ಮೂಲೆಯಲ್ಲಿ ಅಡಗಿದ್ರು ಕೂಡ ಅದನ್ನು ಪತ್ತೆ ಹಚ್ಚುವಂತಹ ಒಂದು ಸ್ಪೆಕ್ಟ್ರಮ್ ಸಿಸ್ಟಮ್ ಕೂಡ ಈ ಒಂದು ರಫೇಲ್ ನಲ್ಲಿದೆ. ತೇಜಸ್ ಗ್ರೂಪ್ ನ ಈ ಒಂದು ಸ್ಪೆಕ್ಟ್ರಮ್ ಸಿಸ್ಟಮ್ ಅನ್ನು ಕೂಡ ಅಭಿವೃದ್ಧಿಪಡಿಸಿರುವಂತದ್ದು. ಅದರ ಜೊತೆಗೆ ರೇಡಿಯೋ ಫ್ರೀಕ್ವೆನ್ಸಿ ಆಗಿರ್ಬೋದು, ರೇಡರ್ ವಾರ್ನಿಂಗ್ ರಿಸೀವರ್ ಆಗಿರ್ಬೋದು, ಲೇಸರ್ ವಾರ್ನಿಂಗ್ ಆಗಿರ್ಬೋದು, ಮಿಸೈಲ್ ವಾರ್ನಿಂಗ್ ಆಗಿರ್ಬೋದು, ರೇಡರ್ ಜಾಮರ್ ಗಳನ್ನು ಕೂಡ ಈ ಒಂದು ಸ್ಪೆಕ್ಟ್ರಮ್ ಸಿಸ್ಟಮ್ ನಲ್ಲಿ ಅಳವಡಿಕೆ ಮಾಡಿರುವಂತದ್ದು. 1,800 ಕಿಲೋಮೀಟರ್ ವ್ಯಾಪ್ತಿ ಅಂದ್ರೆ ವಿರೋಧಿಗಳು 1,800 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಏನಾದ್ರೂ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಏನಾದ್ರೂ ಒಂದು ಚಟುವಟಿಕೆ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಉಗ್ರತ್ವ ಆಗಿರ್ಬೋದು, ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸ್ತಾ ಇದ್ರೆ ಅದನ್ನು ಗ್ರಹಿಸುವ ಶಕ್ತಿ ಕೂಡ ಈ ಒಂದು ರಫೇಲ್ಗೆ ಇರುವಂತದ್ದು. ಅದರ ಜೊತೆ ಇದೇ ಕಾರಣಕ್ಕೆ ಬೇರೆ ಯುದ್ಧ ವಿಮಾನಕ್ಕೆ ಹೋಲಿಕೆ ಮಾಡಿದ್ರೆ ರಫೇಲ್ ಯಾಕೆ ಭಿನ್ನ ಅನ್ನೋ ಪ್ರಶ್ನೆ ಮೂಡುತ್ತೆ. ಸಹಜವಾಗಿ ಈಗಾಗಲೇ 16 ಯುದ್ಧ ವಾಹನಗಳಿದೆ. ಈಗಾಗಲೇ 2 ಯುದ್ಧಗಳನ್ನು ಜಗತ್ತು ಕಂಡಂತಹ 2 ಯುದ್ಧಗಳಲ್ಲಿ ಕೂಡ 16 ಯುದ್ಧ ವಾಹನಗಳು ಭಾಗಿಯಾಗಿವೆ. ಆದ್ರೆ ರಫೇಲ್ ಯಾಕೆ ಭಿನ್ನ ಅನ್ನೋದನ್ನು ನೋಡೋದಾದ್ರೆ ಇದು 1,800 ಕಿಲೋಮೀಟರ್ ವ್ಯಾಪ್ತಿ ವಿರೋಧಿಗಳ ಕಾರ್ಯಚಟುವಟಿಕೆಯನ್ನು ಗ್ರಹಿಸುವಂತಹ ಒಂದು ಸಾಮರ್ಥ್ಯ ಇರುವಂತದ್ದು. ಇನ್ನು ಈ ಒಂದು ರಫೇಲ್ ಅನ್ನು ಡಸಾಲ್ಟ್ ಕಂಪನಿ 1986ರಲ್ಲಿ ಮೊದಲ ಬಾರಿಗೆ ಈ ಒಂದು ರಫೇಲ್ ಯುದ್ಧ ವಿಮಾನ ನಿರ್ಮಿಸಿತ್ತು. ತದನಂತರದಲ್ಲಿ ಇದು ಭಾರತದ ವಾಯುಪಡೆಯನ್ನು ಕೂಡ ಸೇರ್ಕೊಂಡಿರುವಂತದ್ದು. ಇಂತಹ ಯುದ್ಧ ವಿಮಾನ ಅದನ್ನು ಕೂಡ ಪ್ರಮುಖವಾಗಿ ಶತ್ರುವನ್ನು ತನ್ನದೇ ನೆಲದಲ್ಲಿ ತನ್ನದೇ ಜಾಗದಲ್ಲಿ ತಾನು ಎಲ್ಲಿ ಬಚ್ಚಿಟ್ಟುಕೊಂಡು ಕೂಡ ಯಾವುದೇ ಸಣ್ಣವಾದ ಒಂದು ಕ್ಲೂ ಕೊಡದೆ ನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯ ಇರುವಂತಹ ರಫೇಲ್ ಈ ವರ್ಷದ ಯಲಹಂಕದ ವಾಯುನೆಲೆ ನಡೆಯುತ್ತಿರುವಂತಹ ಏರ್ ಶೋ ನಲ್ಲಿ ಪ್ರಮುಖ ಹೈಲೈಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.